ಬನ್ನಿ ಇವಾಗ ಪದಗಳ ಅರ್ಥದಲ್ಲಿ 9ನೇದು ನೋಡೋಣ. ನಿರಂತರ. ನಿರಂತರ ಅಂತಂದರೆ ಸದಾ, ಸದಾ ಅಥವಾ ಯಾವಾಗಲೂ. ಇದನ್ನು ನಾವು ಆಲ್ವೇಸ್ ಅಂತ ಹೇಳ್ತೀವಿ. ಆಲ್ವೇಸ್. 10ನೇದು ನೋಡಿ, ಕಂಗಾಲಾಗು. ಕಂಗಾಲಾಗು ಅಂದರೆ ಗಾಬರಿಯಾಗು. ಗಾಬರಿಯಾಗು. ಇದನ್ನು ನಾವು ವರ್ರಿಡ್ ಅಂತ ಹೇಳ್ತೀವಿ. ಗಾಬರಿಯಾಗು, ವರ್ರಿಡ್. 11ನೇದು ನೋಡಿ, ಅತಿವೃಷ್ಟಿ. ಅತಿವೃಷ್ಟಿ ಅಂದರೆ ತುಂಬ ಮಳೆ ಬರ್ತಕ್ಕಂಥದ್ದು. ತುಂಬ ಮಳೆ ಬಂದಾಗ ಬೆಳೆ ನಾಶವಾಗುವಂಥದ್ದನ್ನು ಅತಿವೃಷ್ಟಿ ಅಂತ ಹೇಳ್ತೀವಿ. ತುಂಬ ಮಳೆ, ತುಂಬ ಮಳೆ. ಹೆವಿ ರೈನ್. ಹೆವಿ ರೈನ್. 12ನೇದು ನೋಡಿ, ಅಣಿಯಾಗು. ಅಣಿಯಾಗು ಅಂದರೆ ಸಿದ್ಧತೆಯಾಗು. ಸಿದ್ಧತೆಯಾಗು ಆರ್ ತಯಾರಾಗು. ಇದನ್ನು ನಾವು ರೆಡಿ ಅಂತ ಹೇಳ್ತೀವಿ. ರೆಡಿ. 13ನೇದು ನೋಡಿ, ವಿಶ್ವ. ವಿಶ್ವ ಅಂದರೆ ಜಗತ್ತು ಅಥವಾ ಪ್ರಪಂಚ. ಜಗತ್ತು ಅಥವಾ ಪ್ರಪಂಚ. ಇದನ್ನು ವರ್ಲ್ಡ್ ಅಂತ ಹೇಳ್ತೀವಿ. 14ನೇದು ನೋಡಿ, ಸಂಪತ್ತು. ಸಂಪತ್ತು ಅಂದರೆ ಐಶ್ವರ್ಯ. ಐಶ್ವರ್ಯ. ಇದನ್ನು ನಾವು ವೆಲ್ತ್ ಅಂತ ಹೇಳ್ತೀವಿ. 15ನೇದು ನೋಡಿ, ಜವಾಬ್ದಾರಿ. ಜವಾಬ್ದಾರಿ ಅಂದರೆ ಹೊಣೆ, ಕರ್ತವ್ಯ, ಹೊಣೆ. ಇದನ್ನು ನಾವು ರೆಸ್ಪಾನ್ಸಿಬಿಲಿಟಿ. ರೆಸ್ಪಾನ್ಸಿಬಿಲಿಟಿ. 16ನೇದು ನೋಡಿ, ಸವಕಳಿ. ಸವಕಳಿ ಅಂದರೆ ಸವೆತ. ಸವೆತ. ಇದನ್ನು ನಾವು ಎರ್ಸನ್ ಅಂತ ಹೇಳ್ತೀವಿ. ಸವೆದು ಹೋಗತಕ್ಕಂಥದ್ದು ಅದು. ಇನ್ನು 17ನೇದು ನೋಡಿ, ವನ್ಯಮೃಗ. ವನ್ಯಮೃಗ ಅಂದರೆ ಕಾಡು ಪ್ರಾಣಿಗಳು. ಕಾಡು ಪ್ರಾಣಿ. ಕಾಡು ಪ್ರಾಣಿಯನ್ನು ನಾವು ವೈಲ್ಡ್ ಅನಿಮಲ್ ಅಂತ ಹೇಳ್ತೀವಿ. ವೈಲ್ಡ್ ಅನಿಮಲ್. ಇನ್ನು 18ನೇದು ನೋಡಿ, ಬರಗಾಲ. ಬರಗಾಲ ಅಂದರೆ ಕ್ಷಾಮ. ಕ್ಷಾಮ ಅಂತ ಹೇಳ್ತೀವಿ. ಇದನ್ನು ಇಂಗ್ಲೀಷಲ್ಲಿ ಬಂದು ಡ್ರಾಟ್ ಅಂತ ಹೇಳ್ತೀವಿ. ಮತ್ತೊಮ್ಮೆ ನೋಡಿ, ನಿರಂತರ, ಸದಾ, ಆಲ್ವೇಸ್. ಕಂಗಾಲಾಗು, ಗಾಬರಿಯಾಗು, ವರೀಡ್. ಅತಿವೃಷ್ಟಿ, ತುಂಬ ಮಳೆ, ಹೆವಿ ರೈನ್. ಅಣಿಯಾಗು, ಸಿದ್ಧತೆಯಾಗು, ರೆಡಿ. ವಿಶ್ವ, ಜಗತ್ತು, ವರ್ಲ್ಡ್. ಸಂಪತ್ತು, ಐಶ್ವರ್ಯ, ವೆಲ್ತ್. ಜವಾಬ್ದಾರಿ, ಹೊಣೆ, ರೆಸ್ಪಾನ್ಸಿಬಿಲಿಟಿ. ಸವಕಳಿ, ಸವೆತ, ಎರಿಸನ್. ವನ್ಯಮೃಗ, ಕಾಡು ಪ್ರಾಣಿ, ವೈಲ್ಡ್ ಅನಿಮಲ್. ಬರಗಾಲ, ಕ್ಷಾಮ, ಡ್ರಾಟ್. ಈಗ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಮೊದಲನೇದು ನೋಡಿ, ನಾವು ಡ್ಯಾಶ್ ರಂದು ಪರಿಸರ ದಿನಾಚರಣೆಯನ್ನು ಆಚರಿಸುತ್ತೇವೆ. ನಾವು ಜೂನ್ 5ರಂದು ಪರಿಸರ ದಿನಾಚರಣೆ ಆಚರಿಸುತ್ತೇವೆ. ಎರಡನೇದು, ಭಾರತದ ಡ್ಯಾಶು ಮಿತಿಮೀರಿ ಬೆಳೆದಿದೆ. ಭಾರತದ ಜನಸಂಖ್ಯೆಯು ಮಿತಿಮೀರಿ ಬೆಳೆದಿದೆ. ಜನಸಂಖ್ಯೆಯು ಮಿತಿಮೀರಿ ಬೆಳೆದಿದೆ, ಪಾಪ್ಯುಲೇಷನ್. ಮೂರನೇದು, ನಮ್ಮ ಉಸಿರಾಟಕ್ಕೆ ಡ್ಯಾಶ್ ಬೇಕು. ನಮ್ಮ ಉಸಿರಾಟಕ್ಕೆ ಆಮ್ಲಜನಕ ಬೇಕು. ಆಮ್ಲಜನಕ, ಆಕ್ಸಿಜನ್.
4ನೇದು ನೋಡಿ, ಅರಣ್ಯ ಸಂಪತ್ತು ಡ್ಯಾಶ್ಗಾಗಿ ನಾಶವಾಗುತ್ತಿದೆ. ಅರಣ್ಯ ಸಂಪತ್ತು ಡ್ಯಾಶ್ಗಾಗಿ ನಾಶವಾಗುತ್ತಿದೆ. ಅರಣ್ಯ ಸಂಪತ್ತು ಉರುವಲಿಗಾಗಿ ನಾಶವಾಗುತ್ತಿದೆ. ಮತ್ತೊಮ್ಮೆ ನೋಡಿ, ನಾವು ಜೂನ್ 5ರಂದು ಪರಿಸರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಭಾರತದ ಜನಸಂಖ್ಯೆಯು ಮಿತಿಮೀರಿ ಬೆಳೆದಿದೆ. ನಮ್ಮ ಉಸಿರಾಟಕ್ಕೆ ಆಮ್ಲಜನಕ ಬೇಕು. ಅರಣ್ಯ ಸಂಪತ್ತು ಉರುವಲಿಗಾಗಿ ನಾಶವಾಗುತ್ತಿದೆ. ಬನ್ನಿ ವಿರುದ್ಧ ಪದಗಳನ್ನು ನೋಡೋಣ. ಮೊದಲನೆಯದು ಉಳಿವು, ಬೇಕು, ಅನೇಕ, ಬನ್ನಿ, ಶಾಖ. ಉಳಿವು, ಅಳಿವು, ಬೇಕು, ಬೇಡ, ಅನೇಕ, ಏಕ, ಬನ್ನಿ, ಹೋಗಿ, ಹಾಗೆ ಶಾಖ, ತಂಪು. ಮತ್ತೊಮ್ಮೆ ನೋಡಿ, ಉಳಿವು, ಅಳಿವು, ಬೇಕು, ಬೇಡ, ಅನೇಕ, ಏಕ, ಬನ್ನಿ, ಹೋಗಿ, ಶಾಖ, ತಂಪು. ಈಗ ನೋಡಿ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಪರಿಸರ ಎಂದರೇನು? ಪರಿಸರ ಎಂದರೇನು? ಉತ್ತರ: ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು, ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಎನ್ನುತ್ತೇವೆ. ನಮ್ಮ ಸುತ್ತಮುತ್ತಲಿನ ಏನೇನು ಕಾಣಿಸ್ತಾ ಇದೆ, ಮನೆ, ಶಾಲೆ, ಕಿಟಕಿ, ವಸ್ತುಗಳು ಎಲ್ಲವುಗಳನ್ನು ಪರಿಸರ ಅಂತ ಕರೆಯುತ್ತೇವೆ. ಎರಡನೇದು, ಪರಿಸರ ದಿನಾಚರಣೆಯನ್ನು ಎಲ್ಲಿ ಆಚರಿಸಲಾಗುತ್ತದೆ? ಪರಿಸರ ದಿನಾಚರಣೆಯನ್ನು ಶಾಲಾ, ಕಾಲೇಜು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಆಚರಿಸುತ್ತಾರೆ. ಪರಿಸರ ದಿನಾಚರಣೆ ಶಾಲಾ, ಕಾಲೇಜು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಆಚರಣೆಯನ್ನು ಮಾಡುತ್ತಾರೆ. ಮೂರನೇ ನೋಡಿ, ಜೂನ್ 5ರಂದು ಯಾವ ದಿನಾಚರಣೆಯನ್ನು ಆಚರಿಸುತ್ತೇವೆ? ಜೂನ್ 5ರಂದು ಪರಿಸರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಪರಿಸರ ದಿನಾಚರಣೆ ಆಚರಿಸುತ್ತೇವೆ. ನಾಲ್ಕನೇದು ನೋಡಿ, ಅರಣ್ಯ ಸಂಪತ್ತು ನಾಶವಾಗಲು ಕಾರಣವೇನು? ಅರಣ್ಯ, ಫಾರೆಸ್ಟ್ ಯಾಕೆ ಇವಾಗ ನಾಶ ಆಗ್ತಾ ಇದೆ? ಅದಕ್ಕೆ ಕಾರಣ ಮನೆಯನ್ನು ಕಟ್ಟುವುದರಿಂದ, ಮನೆ ಕಟ್ಟುವುದು, ಉರುವಲಿಗಾಗಿ ಬಳಸುವುದರಿಂದ, ಅರಣ್ಯ ನಾಶವಾಗುತ್ತಿದೆ. ಐದನೇ ನೋಡಿ, ಆಮ್ಲಜನಕವನ್ನು ಯಾವುದರಿಂದ ಪಡೆಯುತ್ತೇವೆ? ಆಮ್ಲಜನಕವನ್ನು ಯಾವುದರಿಂದ ಪಡೆಯುತ್ತೇವೆ? ಉತ್ತರ: ಆಮ್ಲಜನಕವನ್ನು ಮರದಿಂದ ಪಡೆಯುತ್ತೇವೆ.
ಪಡೆಯುತ್ತೇವೆ. ಮತ್ತೊಮ್ಮೆ ನೋಡಿ, ಪರಿಸರ ಎಂದರೇನು? ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಎನ್ನುತ್ತೇವೆ. ಪರಿಸರ ದಿನಾಚರಣೆಯನ್ನು ಎಲ್ಲಿ ಎಲ್ಲಿ ಆಚರಿಸಲಾಗುತ್ತದೆ? ಪರಿಸರ ದಿನಾಚರಣೆಯನ್ನು ಶಾಲಾ, ಕಾಲೇಜು, ಸಾರ್ವಜನಿಕ ಸ್ಥಳಗಳಲ್ಲಿ ಆಚರಿಸುತ್ತಾರೆ. ಜೂನ್ 5ರಂದು ಯಾವ ದಿನಾಚರಣೆ ಆಚರಿಸುತ್ತೇವೆ? ಜೂನ್ 5ರಂದು ಪರಿಸರ ದಿನಾಚರಣೆ ಆಚರಿಸುತ್ತೇವೆ. ಅರಣ್ಯ ಸಂಪತ್ತು ನಾಶವಾಗಲು ಕಾರಣವೇನು? ಮನೆ ಕಟ್ಟುವುದು ಮತ್ತು ಉರುವಲಾಗಿ ಬಳಸುವುದರಿಂದ ಅರಣ್ಯ ನಾಶವಾಗುತ್ತಿದೆ. ಆಮ್ಲಜನಕವನ್ನು ಯಾವುದರಿಂದ ಪಡೆಯುತ್ತೇವೆ? ಆಮ್ಲಜನಕವನ್ನು ಮರದಿಂದ ಪಡೆಯುತ್ತೇವೆ.